ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೈನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನೀವು ಯಾವುದೇ ಎಕ್ಸಾಮನ್ನು ನೋಡಿ ಇದರ ಮೇಲೆ 10ರಿಂದ 15 ಕ್ವಶನ್ಸು ಕೇಳಿದ್ದಾರೆ. ಇಂಪಾರ್ಟೆಂಟ್ ಪಿ ಸಿ ಎಕ್ಸಾಮ್ ಇನ್ನು 2 ತಿಂಗಳ ಇರೋದರಿಂದ ನೀವು ಮಾರ್ಕೆಟಲ್ಲಿ ಸಿಗುವಂಥ ದೊಡ್ಡದು ದಿಪ್ ಬುಕ್ಕನ್ನು ತಗೊಂಡ್ರೆ ಅದನ್ನು ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ಎಕ್ಸಾಮ್ ಹತ್ತಿರ ಇದ್ದಾಗ ಈ ರೀತಿಯಾದ ಇಂಪಾರ್ಟೆಂಟನ್ನು ನೀವು ಮಾತ್ರ ಸ್ಟಡಿ ಮಾಡ್ತಾ ಹೋಗಬೇಕು. ನಾನು ಓದುವಾಗ ನಾನು ಮಾಡ್ಕೊಂಡಂಥ ನೋಟ್ಸನ್ನು ನಾನು ನಿಮಗೆ PDF ಮಾಡಿ ಈ ರೀತಿಯಾಗಿ ಇಂಪಾರ್ಟೆಂಟ್ ಬಾಕ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇಂಪಾರ್ಟೆಂಟ್ಸ್ ನೋಟ್ಸ್ ಇದೆ ಮತ್ತು ಪ್ರತಿಯೊಂದು ಚಾಪ್ಟರ್ ಮೇಲೆ ಈ ರೀತಿ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಯಾವ ರೀತಿ ಕ್ವಶನ್ಸ್ ಕೇಳಿದ್ರೆ ಅಂತ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇಂಪಾರ್ಟೆಂಟು ಕಂಪ್ಲೀಟಾಗಿ ಇದೇ ರೀತಿ ನಾನು ನಿಮಗೆ ಸೈನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಬಾಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇದು ಮೋಸ್ಟು ನೆನಪು ಉಳಿಯುತ್ತೆ. ಇಲ್ಲಿ ನೋಡಿ, ಅಬೌಟ್ ಮೀ ನಾನು ನಿಮಗೆ PDF ಬೇಕಂದ್ರೆ ಸೆಂಡ್ ಮಾಡ್ತೀನಿ. ಅಬೌಟ್ ಮೀ ನಾನು ಸೆಲ್ಫ್ ಸ್ಟಡಿ ಮಾಡಿದ್ದೀನಿ, 2 ವರ್ಷ ಪ್ರಿಪ್ರೇಷನ್ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂಥ ಸ್ಕೋರ್. FDA ವಿಲೇಜ್ ಅಕೌಂಟೆಂಟು RD ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ಕಮ್ಯುನಿಕೇಷನದು ಮತ್ತು ಇವಾಗ ನೀಡ್ತಾ ಇರೋ ಜನವರಿಯಿಂದ ಮೇವರೆಗೆ ಇಂಪಾರ್ಟೆಂಟನ್ನು ನಾನು ಸ್ಪರ್ಧಾ ಅರಿವು 2 ಮ್ಯಾಗ್ಝಿನನ್ನು ಕಂಪೇರ್ ಮಾಡಿ ಒಂದು PDF ಮಾಡಿದ್ದೀನಿ. ಎಕ್ಸಾಮ್ PCಗೆ ರಿಲೇಟೆಡ್ ಇಂಪಾರ್ಟೆಂಟನ್ನು ಅದು ಬೇಕಾದ್ರೆ ನಿಮ್ಗೆ ಕರೆಂಟ್ ಅಫೇರ್ಸನ್ನು ಕಳಿಸ್ಕೊಡ್ತೀನಿ. ಮತ್ತು ಈ ಸೈನ್ಸು ಇವಾಗ ಹೇಳ್ತಾ ಇರೋದು ಸೈನ್ಸು ಕ್ಲಾಸದ್ದು ನೋಟ್ಸ್ ಬೇಕಾದರೂ ನಿಮಗೆ ಕಳಿಸ್ಕೊಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ನಿಮಗೆ ಸೈನ್ಸು ನೋಟ್ಸು ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನೇನೆಲ್ಲ ಎಕ್ಸಾಮ್ ಇಂಪಾರ್ಟೆಂಟ್ ಅದನ್ನು ಮಾತ್ರ ನಾನು ಓದುವಾಗ ನಾನು ಮಾಡ್ಕೊಂಡ ನೋಟ್ಸನ್ನು ನಿಮಗೆ PDF ಮಾಡಿ ನಾನು ಸೈನ್ಸಲ್ಲಿ ಅಂದರೆ ಎಕ್ಸಾಮ್ ಹತ್ತಿರ ಇರುವಾಗ ನಾವು ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಕೂಡಕ್ಕೆ ಹೋಗ್ಬಾರ್ದು. ಏನು ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ, ನಾನು ಅಷ್ಟೇ ಇದರಲ್ಲಿ ನಾನು PDF ಹಾಕಿರೋದು. ಈ PDF ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗಲ್ಲೊಂದು ಮೆಸೇಜ್ ಮಾಡಿ. ಏನು ಇಂಪಾರ್ಟೆಂಟಪ್ಪ, ಏನು ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಇಲ್ಲಿ ನೋಡಿ, ಪ್ರಮುಖ ರಾಸಾಯನಿಕ ಮತ್ತು ಅವುಗಳ ಉಪಯೋಗಗಳು. ಇದನ್ನು ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ರಾಸಾಯನಿಕ ಹೆಸರು, ರಾಸಾಯನಿಕ ಸೂತ್ರ, ಅದಕ್ಕೆ ಉಪಯೋಗಗಳು ನೋಡಿ. ಗಂಧಕಾಮ್ಲ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್, ಇದರ ರಾಸಾಯನಿಕ ಸೂತ್ರ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದರೆ. H2SO4 ಇದರ ಉಪಯೋಗ ಏನು? ಬ್ಯಾಟರಿಗಳಲ್ಲಿ ಬಳಸುತ್ತಾರೆ. ಮತ್ತು ಸಿಲ್ವರ್ ಬ್ರೋಮೈಡ್ ಇದು ಇನ್ನೊಂದೇ ಪಾಯಿಂಟ್. ಇದನ್ನು ರಾಸಾಯನಿಕಗಳ ರಾಜ್ಯ ಎಂದು ಕರೆಯುತ್ತಾರೆ. ಇದನ್ನು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ಯಾವುದನ್ನು? ಸಲ್ಫ್ಯೂರಿಕ್ ಆ್ಯಸಿಡನ್ನು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಈ ರೀತಿಯಾಗಿ ನಾನು ಬಾಕ್ಸಲ್ಲಿ ನಿಮಗೆ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಓದಿದಾಗ ನೆನಪು ಉಳಿಯುತ್ತವೆ. ಸಿಲ್ವರ್ ಬ್ರೋಮೈಟ್ ಫೋಟೋಗ್ರಫಿಯಲ್ಲಿ ಬಳಸುತ್ತಾರೆ. ಅಸಿಟಲಿಯನ್ನು ಗ್ಯಾಸ್ ವೆಲ್ಡಿಂಗ್ನಲ್ಲಿ ಬಳಸುತ್ತಾರೆ. ಇಥಿಲಿನ್ ಕೃತಕ ಹಣ್ಣುಗಳನ್ನು, ಮಾವಿನಕಾಯಿ ಅಂದರೆ ಹಣ್ಣುಗಳನ್ನು, ಕಾಯಿ ಇರ್ತಾವಲ್ಲ ಅವುಗಳನ್ನು ಹಣ್ಣು ಮಾಡಲು, ಏನಾದ್ರು ಹಣ್ಣು ಇರ್ತಾವಲ್ಲ ಕಾಯಿಗಳನ್ನು ಹಣ್ಣು ಮಾಡಲು. ಮತ್ತು ಗ್ಲುಕೋಸ್ ಇದು ಸೂತ್ರ ಇಂಪಾರ್ಟೆಂಟ್, ಇದನ್ನು ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದರೆ. C6H12O6 ಕ್ರೀಡಾಪಟುಗಳಿಗೆ ಮತ್ತು ರೋಗಿಗಳಿಗೆ ತಕ್ಷಣದ ಶಕ್ತಿಯನ್ನು ನೀಡಲು ಇದು ಗ್ಲುಕೋಸನ್ನು ಯೂಸ್ ಮಾಡುತ್ತಾರೆ. ಇದನ್ನು ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಅಮೋನಿಯಾ ಫ್ರಿಜ್ಗಳಲ್ಲಿ ತಂಪುಕಾರಕ ದ್ರವಗಳನ್ನು ಬಳಸುತ್ತಾರೆ. ಇದನ್ನು ಕೆಂಪು ರಂಜಕ, ಬೆಂಕಿ ಪಟ್ಟಿಗೆಯಲ್ಲಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕೆಂಪು ರಂಜಕ, ಇದು ಕೆಂಪು ರಂಜಕ. ಇನ್ನೊಂದಿದೆ ಬಿಳಿ ರಂಜಕನ ಇಲಿ ಪಾಯಸ ಅಂದರೆ ಇಲಿ ಪಾಯ್ಸನ್ನಲ್ಲಿ ಬಳಸುತ್ತಾರೆ. ಬಿಳಿ ರಂಜಕ, ಕೆಂಪು ರಂಜಕ ಎರಡು ಇಂಪಾರ್ಟೆಂಟ್. ಮತ್ತು ಇಷ್ಟು ಹಾಕಿದ್ನಲ್ಲ, ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ KE ಮತ್ತು KPSC ಎಕ್ಸಾಮಲ್ಲಿ. ಈ ರೀತಿಯಾದಂಥ ಇದು ಕಂಪ್ಲೀಟಾಗಿ ನೋಟ್ಸ್ ಇದೆ. 1ನೇ ಪಾಯಿಂಟ್ ನೋಡಿ, ನೇರ ಪ್ರಶ್ನೆ ಕೇಳಿದರೆ ಯಾವ ರೀತಿ ಕೇಳ್ತಾರಪ್ಪ ಅಂತಂದರೆ, ಕೆಳಗಿನ ಯಾವ ರಾಸಾಯನಿಕಗಳ ರಾಜ್ಯ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ. ಅಂದರೆ ಯಾವುದು? ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲಿದೆ? ಇದು ಗಂಧಕ. ಆನ್ಸರ್ C, ಸಲ್ಫ್ಯೂರಿಕ್ ಆ್ಯಸಿಡ್. ನೆಕ್ಸ್ಟ್ ಹೊಂದಿಸಿ ಬರೆಯಲಿಕ್ಕೆ ಕೇಳಿದರೆ ಇದು 2ನೇ ಟೈಪ್ ಕ್ವಶನ್. ಇದು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ, 2 ಹೊಂದಿಕೆ ಮಾಡಬೇಕು ನಾವು ಇವಾಗ. ನೋಡಿ 1 ಸೆಕೆಂಡ್, ಕೆಳಗಡೆ 2 ಆಪ್ಷನ್ಸ್ ಹೋಗಿದ್ದಾವೆ. ಇಲ್ಲಿ ಕೆಂಪು ರಂಜಕ ಇದೆ, ಇದ್ಯಾವುದು? ಬೆಂಕಿ ಪಟ್ಟಿಗೆಯಲ್ಲಿ ಇದೆ ನೋಡಿ. 1 ಸೆಕೆಂಡ್, ಇದು ಮೇಲ್ಗಡೆ ತೆಳಗಿಂದ ಆಯಿತು. ಕ್ವಶನ್ಸನ್ನು ನೋಡ್ಕೊಳ್ಳಿ ಒಂದು ಸಾರಿ. ಕೆಳಗಡೆ ಹೇಳಿಕೆ ರೂಪದಲ್ಲಿ ಕ್ವಶನ್ಸನ್ನು ಕೇಳಿದರೆ ಈ ರೀತಿ ಹೇಳಿಕೆ ರೂಪದಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಕ್ವಶನ್ನ ಓದ್ಕೊಳ್ಳಿ. ಗ್ಲುಕೋಸ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಗ್ಲುಕೋಸ್ ರಾಸಾಯನಿಕ ಸೂತ್ರ C6H12O6 ಇದು ಕರೆಕ್ಟಾಗಿದೆ. ಇದು ಒಂದು ಪ್ರಮುಖ ಕಾರ್ಬೋಹೈಡ್ರೇಟ್ ಆಗಿದ್ದು ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ನೀಡುತ್ತದೆ. ಇದು ಇಂಪಾರ್ಟೆಂಟ್, ಎರಡೂ ಕರೆಕ್ಟ್ ಇದೆ. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಬಾಕ್ಸು ಇಂಪಾರ್ಟೆಂಟು.
ರಾಸಾಯನಿಕ ವಸ್ತು ಮತ್ತು ಅದರ ಉಪಯೋಗಗಳು. ಬಿಳಿ ರಂಜಕ ಇಲ್ಲಿ ನೋಡಿ, ಇಲ್ಲಿ ಪಾಯಸದಲ್ಲಿ ಉಪಯೋಗಿಸ್ತಾರೆ. ರಾಸಾಯನಿಕ ಗೊಬ್ಬರ, ಇದನ್ನು ಸಾರಜನಕ, ನೈಟ್ರೋಜನ್ ಮತ್ತು ಪೊಟ್ಯಾಸಿಯಂ ಎಂದು ಇದನ್ನು ಬಳಸುತ್ತಾರೆ. ಅಸಿಟಿಕ್ ಆಮ್ಲ, ಇದು ಇಂಪಾರ್ಟೆಂಟ್, ವಯಾಗ್ರಾಗಳಲ್ಲಿ ಬಳಸುತ್ತಾರೆ. ಅಸ್ಕಾರ್ಬಿಕ್ ಆಮ್ಲ. ಕೆಫಿನ್ ಇದನ್ನು ಸುಮಾರು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕೆಫಿನ್ ಕಾಫಿಯಲ್ಲಿ ಕಂಡುಬರುವ ಪ್ರಮುಖ ರಾಸಾಯನಿಕ ವಸ್ತು. ಇಂಪಾರ್ಟೆಂಟ್, ಇದನ್ನು ಇದೇ ರೀತಿ ನೀವು ನೋಡ್ಕೊಳ್ಬೇಕು. ಇಂಪಾರ್ಟೆಂಟ್. LPG, DDT ಕೀಟನಾಶಕ. ಗ್ಲಿಸರಾಲ್, ಇದು ಲಿಪಿಡ್ಗಳಲ್ಲಿ ಬಳಸುತ್ತಾರೆ. ಇಷ್ಟು ಇಂಪಾರ್ಟೆಂಟ್. ಮತ್ತು ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಓಜೋನ್, ಅವುಗಳ ಮೂಲ ಉಪಯೋಗಗಳು. ಓಜೋನ್ ಭೂಮಿಯನ್ನು ಸೂರ್ಯನ ನೆರಳಿನ ಕಿರಣಗಳಿಂದ ರಕ್ಷಿಸುತ್ತಾರೆ. ಅಂದರೆ UV ರೇಸಿಂದ ಇದನ್ನು ರಕ್ಷಿಸುತ್ತದೆ. ಯಾವುದು? ಓಜೋನ್. ಗಂಧಕ, ರಬ್ಬರನ್ನು ಗಡುಸುಗೊಳಿಸಲು ಇದನ್ನು ಬಳಸಲಾಗುತ್ತದೆ. ಇದೇ ರೀತಿ ಇಂಪಾರ್ಟೆಂಟನ್ನು ಇದೆಲ್ಲನೂ ನೀವು ನೋಡ್ಕೊಳ್ಬೇಕು. PDF ಅನ್ನು ನಿಮಗೆ ಕಳಿಸ್ಕೊಡ್ತೀನಿ. ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕಲ್ಲಿ ನನಗೊಂದು ಮೆಸೇಜ್ ಮಾಡಿ. ಇಷ್ಟು ಇಂಪಾರ್ಟೆಂಟು. ನೇರ ಪ್ರಶ್ನೆ ಕೇಳಿದರೆ ಕಂಪ್ಯೂಟರ್ ಚಿಪ್ನಲ್ಲಿ ಯಾವುದನ್ನು ಬಳಸುತ್ತಾರೆ ಅಂತ. ಸಿಲಿಕಾನ್ ಬಳಸುತ್ತಾರೆ. ಒಂದು ಸೆಕೆಂಡಿಗೆ ಕಂಪ್ಲೀಟಾಗಿ ಈ ನೋಟ್ಸನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇಂಪಾರ್ಟೆಂಟ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬಿಡಿ. ಪಟ್ಟಿ 1, ಪಟ್ಟಿ 2. ಸರಿ, ಇದು ಯಾಕೋ ಆಪ್ರೇಟ್ ಆಗ್ತಾಯಿಲ್ಲ. ಇದು PDF ನಿಮ್ಗೆ ಕಂಪ್ಲೀಟಾಗಿ ಕಳಿಸ್ಕೊಡ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ನನಗೊಂದು ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಬಾಯ್.